ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಾನು ಹರೀಶ್ ನಾಗರಾಜು. ನಿನ್ನೆ 3, ಇವತ್ತು 7. ಬೆಂಗಳೂರು ಟು ಶಿವಮೊಗ್ಗ ಸರ್ಕಾರಕ್ಕಂತೂ ಫುಲ್ ಟೆನ್ಷನ್. ಜಾರಿ ಆಗುತ್ತಾ ಹಾಗಿದ್ರೆ ಟಫ್ ರೂಲ್ಸ್? ಈ ಹೊತ್ತಿನ ಸ್ಪೆಷಲ್ ಹೈ ಸ್ಪೀಡ್ ಟೆನ್ಷನ್. ನಿನ್ನೆ 3 ಇತ್ತು, ಇವತ್ತು 7 ಆಗೋಯ್ತು. ರಾಜ್ಯದಲ್ಲಿ 7 ಮಂದಿಗೆ ಬ್ರಿಟನ್ ಸೋಂಕು ಮೊದಲಿಗೆ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಆದರೆ ಸರ್ಕಾರದಲ್ಲಿ ಮಾತ್ರ ಒಬ್ಬೊಬ್ಬರದ್ದು ಒಂದೊಂದು ಹೇಳಿಕೆಗಳು. ಈ ಕ್ಷಣ ಬರ್ತಾ ಇದೆ ಕರ್ಫ್ಯೂ ಬಗ್ಗೆ ಸಚಿವರಲ್ಲೇ ಗೊಂದಲ. ಯಾಕಿಂಗೆ ನೋಡೋಣ. ಬ್ರೇಕಿಂಗ್ ನ್ಯೂಸ್. ಈ ಬೆಳವಣಿಗೆ ನೋಡ್ತಾ ಇದ್ರೆ ಮೊದಲೇ ನಮ್ಮ ಜನಕ್ಕೆ ಆತಂಕ, ಭಯ, ಕುತೂಹಲ, ಜೊತೆಗೆ ಕನ್ಫ್ಯೂಷನು ಎಲ್ಲ ಒಟ್ಟೊಟ್ಟಿಗೆ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಸರ್ಕಾರದ ವತಿಯಿಂದ ಮಾತನಾಡುವಂತಹ ಸಚಿವರುಗಳು ಬೇರೆ ಬೇರೆ ಹೇಳಿಕೆ ಕೊಟ್ಟರೆ ಹೆಂಗೆ? ಮಾರ್ಗಸೂಚಿ ಬದಲಾವಣೆ ಇಲ್ಲ ಅಂತ ಸಿಎಂ, ಕರ್ಫ್ಯೂ ಅಗತ್ಯ ಇಲ್ಲ ಅಂತಿದ್ದಾರೆ ಡಾಕ್ಟರ್ ಸುಧಾಕರ್, ಕರ್ಫ್ಯೂ ಅಗತ್ಯ ಇದೆ ಅಂತಿದ್ದಾರೆ ಸಚಿವ ಆರ್ ಅಶೋಕ್. ಮುಂದುವರೆದಿದೆ ಗೊಂದಲ ಅನ್ನಿಸ್ತಾ ಇದೆ. ರಿಯಲ್ ನೈಟ್ ಕರ್ಫ್ಯೂ ಜಾರಿ ಅಗತ್ಯ ಇದೆ, ನಿರ್ಬಂಧಗಳನ್ನು ಬಿಗಿಯಾಗಿ ಜಾರಿಗೊಳಿಸಬೇಕು. ಈ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡ್ತೀವಿ ಅಂತ ಕಂದಾಯ ಸಚಿವರು ಅಂದರೆ ಆರ್ ಅಶೋಕ್ ಅವರು. ಈ ಕ್ಷಣ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಅಲ್ಲ, ನಾವು ಈಗಾಗಲೇ ಅವರಿಗೆ ಸಲಹೆಯನ್ನು ಕೊಟ್ಟಿದ್ದೀವಿ. ಹಿಂದೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು ಸಲಹೆಯನ್ನು ಕೊಟ್ಟಿದ್ದೀನಿ. ಅಂತಿಮವಾಗಿ ಸರ್ಕಾರ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆಲ್ಲ ಕೂಡ ನಾವು ತಲೆಬಾಗಬೇಕು. ಇಲ್ಲ, ಎಲ್ಲವೂ ಕೂಡ ಸರ್ಕಾರದಲ್ಲಿ ಆಗುವಂಥ ಎಲ್ಲ ನಿರ್ಣಯಗಳನ್ನು, ಸಲಹೆಗಳನ್ನು, ಮೀಟಿಂಗ್ನ ಎಲ್ಲವನ್ನೂ ಕೂಡ ನಾವು ಹಂಚ್ಕೊಳ್ಳಿಕ್ಕಾಗಲ್ಲ. ಈಗ ನೈಟ್ ಕರ್ಫ್ಯೂ ಬಗ್ಗೆ ಈಗ ಮುಗಿದ ಅಧ್ಯಾಯ ಅದು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಷ್ಟವಾದಂಥ ಒಂದು ಅಂತಿಮವಾದಂಥ ಅಂಕುಶವನ್ನು ಹಾಕಿದ್ದಾರೆ. ಈ ಬಾರಿ ಇರೋದಿಲ್ಲ ಅಂತೇಳಿ. ಆದರೆ ಹೊಸ ವರ್ಷದ ಆಚರಣೆಯನ್ನು ಯಾವ ರೀತಿ ಬಿಗಿಯಾಗಿ ಮಾಡಬೇಕು, ಸರಳವಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಗೃಹ ಇಲಾಖೆಗೆ ನಾನು ಮನವರಿಕೆ ಮಾಡಿಕೊಡೋಂಥ ಪ್ರಯತ್ನ ಮಾಡಿದ್ದೇನೆ. ಬಹುಶಃ ಅವರು ಅದನ್ನು ಅರ್ಥ ಮಾಡ್ಕೊಂಡು ಸರಿಯಾದಂಥ ರೀತಿಯಲ್ಲಿ ಅದನ್ನು ಅನುಷ್ಠಾನಕ್ಕೆ ತರ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ಅಲ್ಲ, ಏನೇ ಕರ್ಫ್ಯೂ ಎಲ್ಲ ಮಾಡಿದ್ರೂ ಕೂಡ ಸರಿಯಾದಂಥ ರೀತಿ ಮಾಡಬೇಕು. ಜನ ರಿಸ್ಟ್ರಿಕ್ಟ್ ಆಗಬೇಕು. ಅದು ಯಾವುದೇ ರೀತಿಯಾದಂಥ ಒಂದು ಕಾಟಾಚಾರಕ್ಕೆ ಆ ಥರದ್ದು ಆಗಬಾರ್ದು. ರಿಯಲ್ ಕರ್ಫ್ಯೂ ರೀತಿ ಮಾಡುವಂಥದ್ದಕ್ಕೆ ಮುಖ್ಯಮಂತ್ರಿಗಳ ಜೊತೆ ನಾನು ಚರ್ಚೆ ಮಾಡ್ತೀನಿ. ಭಾಳ ಇಂಪಾರ್ಟೆಂಟು. ಇದು ವೇಗವಾಗಿ ಹಬ್ಬುವಂಥ ಒಂದು ವೈರಸ್ ಇದು. ಆದ್ದರಿಂದ ಇದ್ರ ಬಗ್ಗೆ ಇನ್ನಷ್ಟು ಜಾಗೃತೆಯಿಂದ ಇರತಕ್ಕಂಥದ್ದು ಜನಸಾಮಾನ್ಯರ ಕರ್ತವ್ಯನೂ ಇದೆ. ಸರ್ಕಾರನೂ ಕೂಡ ಅದಕ್ಕೇನು ನಿಬಂಧನೆಗಳೇನಿದೆ ಆದಷ್ಟು ಶೀಘ್ರವಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಹೊರಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಈಗಿರೋ ಪ್ರಕಾರ ಯಾವುದೇ ಮಾರ್ಗಸೂಚಿ ಬದಲಾವಣೆ ಯಾವುದಿಲ್ಲ. ಡೆಲ್ಲಿನಲ್ಲಿ ಸೂಚನೆ ಕೊಟ್ಟರು ನೋಡೋಣ. ಈಗಿರೋ ಪ್ರಕಾರ ನಾವು ಎಚ್ಚರ ವಹಿಸಬೇಕು. ಆ ಎಚ್ಚರ ಅವ್ರು ವಹಿಸಿ ಅಂತ ವಿನಂತಿಯನ್ನು ಮಾಡಿ. ಎಸ್, ಇದಿಷ್ಟು ಕೂಡ 3